ಮರಾಠಿ ಭಾಷಿಗರದ್ದು ಹೋರಾಟ ಜಾಸ್ತಿ ಆಗಿದೆ ಅಂದ್ರೆ ನೀವು ಅಧಿಕಾರ ಯಾವುದೇ ಮಾಹಿತಿ ನೀಡಬೇಕಾದ್ರೂ ಕೂಡ ಮರಾಠಿಯಲ್ಲೇ ನೀಡಬೇಕು ಅನ್ನುವಂತಹದನ್ನ ಅಲ್ಲಿ ಮೇಯರ್ಗೆ ಇವತ್ತು ಒತ್ತಾಯ ಮಾಡಿದ್ದಾರೆ ಅನ್ನುವಂತ ವಿಚಾರ. ಅದು ಮುಂಚೆಯಿಂದ ಡಿಮಾಂಡ್ ಇದ್ರೆ ಬಳಸಿದ ಇವತ್ತು ಹೊಸದಲ್ಲ, ಡಿಮಾಂಡ್ 30-40 ವರ್ಷ ಕೇಳ್ತಿದ್ದಾರೆ. ಅದು ಕನ್ನಡದಲ್ಲಿ ಆಡಳಿತ ನಡೀತಾ ಇದೆ ಬಹಳ ದಿವಸ. ಯಾಕೆ ನಮಗೆ ಕೆಲವರಿಗೆ ಕನ್ನಡ ಬರಲ್ಲ, ಮರಾಠಿಯಲ್ಲಿ ಕೊಡುವಂತ ಡಿಮಾಂಡ್ ಇದೆ ಬಳಸಿದ. ಯಾವುದೇ ಕಾರಣಕ್ಕೂ ಯಾವುದೇ ಆದೇಶ ಹೊರಡಿಸಿದ್ರು ಕೂಡ ನೀವು ಕನ್ನಡದಲ್ಲಿ ಹೊರಡಿಸೋಂಗಿಲ್ಲ, ಮರಾಠಿಯಲ್ಲೇ ಹೊರಡಿಸಬೇಕು ಅನ್ನುವಂತಹದ್ದು. ಈ ಮೇಡಮ್ ಒಂದು ಪತ್ರ ಕೊಟ್ಟಿದ್ರೆ ಯಾಕಂದ್ರೆ ಎಷ್ಟು ಸಾರಿ ಕೊಟ್ಟಿದ್ದಾರೆ ಅವರು, ಸುಮಾರು ಸಾರಿ ಕೊಟ್ಟಿದ್ದಾರೆ. ಅವ್ರ ರಿಕ್ವೆಸ್ಟ್ ಅದಷ್ಟೇ. ಸರ್ಕಾರ ಆಡಳಿತ ಮಾಡ್ತಾ ಇದೆ, ಅದನ್ನೇನಷ್ಟು ಗಂಭೀರವಾಗಿ ಪರಿಗಣಿಸೋದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು. ಮರಾಠಿ ಭಾಷಿಗರದ್ದು ಹೋರಾಟ ಜಾಸ್ತಿ ಆಗಿದೆ ಅಂದ್ರೆ ನೀವು ಅಧಿಕಾರ ಯಾವುದೇ ಮಾಹಿತಿ ನೀಡಬೇಕಾದ್ರೂ ಕೂಡ ಮರಾಠಿಯಲ್ಲೇ ನೀಡಬೇಕು ಅನ್ನುವಂತಹದನ್ನ ಅಲ್ಲಿ ಮೇಯರ್ಗೆ ಇವತ್ತು ಒತ್ತಾಯ ಮಾಡಿದ್ದಾರೆ ಅನ್ನುವಂತ ವಿಚಾರ. ಅದು ಮುಂಚೆಯಿಂದ ಡಿಮಾಂಡ್ ಇದ್ರೆ ಬಳಸಿದ ಇವತ್ತು ಹೊಸದಲ್ಲ, ಡಿಮಾಂಡ್ 30-40 ವರ್ಷ ಕೇಳ್ತಿದ್ದಾರೆ. ಅದು ಕನ್ನಡದಲ್ಲಿ ಆಡಳಿತ ನಡೀತಾ ಇದೆ ಬಹಳ ದಿವಸ. ಯಾಕೆ ನಮಗೆ ಕೆಲವರಿಗೆ ಕನ್ನಡ ಬರಲ್ಲ, ಮರಾಠಿಯಲ್ಲಿ ಕೊಡುವಂತ ಡಿಮಾಂಡ್ ಇದೆ ಬಳಸಿದ. ಯಾವುದೇ ಕಾರಣಕ್ಕೂ ಯಾವುದೇ ಆದೇಶ ಹೊರಡಿಸಿದ್ರು ಕೂಡ ನೀವು ಕನ್ನಡದಲ್ಲಿ ಹೊರಡಿಸೋಂಗಿಲ್ಲ, ಮರಾಠಿಯಲ್ಲೇ ಹೊರಡಿಸಬೇಕು ಅನ್ನುವಂತಹದ್ದು. ಈ ಮೇಡಮ್ ಒಂದು ಪತ್ರ ಕೊಟ್ಟಿದ್ರೆ ಯಾಕಂದ್ರೆ ಎಷ್ಟು ಸಾರಿ ಕೊಟ್ಟಿದ್ದಾರೆ ಅವರು, ಸುಮಾರು ಸಾರಿ ಕೊಟ್ಟಿದ್ದಾರೆ. ಅವ್ರ ರಿಕ್ವೆಸ್ಟ್ ಅದಷ್ಟೇ. ಸರ್ಕಾರ ಆಡಳಿತ ಮಾಡ್ತಾ ಇದೆ, ಅದನ್ನೇನಷ್ಟು ಗಂಭೀರವಾಗಿ ಪರಿಗಣಿಸೋದು ಅವಶ್ಯಕತೆ ಇಲ್ಲ. ಓಕೆ, ಥ್ಯಾಂಕ್ ಯು.